ನಮಸ್ಕಾರ, ಧಾರವಾಡ ದೇಸಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಗಾರ್ಗಿನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸಣ್ಣದ ಕುಂಬಳಕಾಯಿ ತೊಗೊಂಡೀನಿ. ಇದನ್ನು ಇವಾಗ ಕಟ್ ಮಾಡಿ ಕ್ಲೀನ್ ಮಾಡಿ ಇದರೊಳಗಡೆ ಬೀಜ ಎಲ್ಲ ಇರ್ತಾವೆ, ಅದನ್ನೆಲ್ಲ ಈಗ ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈಗ ಇದರೊಳಗಿಂದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೀಜ ಎಲ್ಲ ತೆಗೆದು ಇದನ್ನ ಒಂದು ಇದಕ್ಕೆ ಹೆರ್ಚ್ಕೊಳ್ಬೇಕು. ಕೊಬ್ಬರಿ ಹೆರ್ಚ್ತೀವಲ್ಲ ಆ ಥರ. ಇದರಲ್ಲಿ ಇರ್ತಕ್ಕಂಥ ಬೀಜನೂ ಸಹ ಚೆಲ್ಲಲ್ಲ, ನಾನು ಒಣಗಿಸಿ ಹಾಗೆ ಇಟ್ಕೊಂಡಿರ್ತೀನಿ. ಅದೇ ಈ ಥರ ಕ್ಲೀನ್ ಆಗಬೇಕು. ಇದನ್ನೀಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಮಾಡಿದರೆ ಹೆರ್ಜಾಕ ಗಾವ್ ಹಾಕವು. ಇದು ಬಾಳ್ಗೆಗ ಮಾಡಕತ್ತೀನಿ. ಈ ಬಾಳ್ಗೆಯಲ್ಲಿನ ಹೆರ್ಜಿಬಿಡ್ತೇನೆ. ಈ ಕುಂಬಳಕಾಯಿ ಹೆರ್ಜಿ ಮುಗಿದಿದೆ. ಇದನ್ನು ಸಣ್ಣ ಉರಿಯಲ್ಲಿಟ್ಟು ಹಾಗೆ ಹುರಿಬೇಕು. ಇದರಲ್ಲಿರ್ತಕ್ಕಂಥ ನೀರೆಲ್ಲ ಹೋದಿಂದ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಹುರಿಬೇಕು. ಕಂಟಿನ್ಯೂಸ್ ಆಗಿ ಹುರಿಬೇಕು, ಇಲ್ಲಾಂದರೆ ತಳ ಹಿಡ್ಕೊತೈತಿ. ಇದು ಹುರಿಯುವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತೈತಿ. ಕುಂಬಳಕಾಯ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರಿಬೇಕು. ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಕರಿಯುವಾಗ ಸರಿಯಾಗಿ ಬರಲ್ಲ, ಒಡಿತಾವು. ನಾಲ್ಕು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಹುರಿಬೇಕು. ಇವಾಗ 5 ನಿಮಿಷ ಹುರಿದ್ರೆ ಸಾಕು. ಅದು ಮೆತ್ತಗಾಗಿರ್ಬೇಕು ಪೂರ್ತಿಯಾಗಿ, ಆ ರೀತಿಯಾಗಿ ಆಗೋವರೆಗೂ ಹುರಿಬೇಕು. ತುಪ್ಪ ಹಾಕಿದರೆ ಇದು ತಳ ಹಿಡ್ಕೊಳ್ಳೋದಿಲ್ಲ. 2 ರಿಂದ 3 ಸ್ಪೂನು ತುಪ್ಪ ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ ಅರ್ಧ kg ಆಗಬೇಕು ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಕೂಡಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕು. ಇದರಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೀನಿ, ಅದಕ್ಕೆ ಸ್ವಲ್ಪ ಕಪ್ಪು ಕಾಣಿಸ್ತದೆ. ಹಳ್ಳಿ ಕಡೆ ಎಲ್ಲ ಈ ಥರ ಮಾಡಿ ಇದನ್ನು ಕುಂಬಳಕಾಯಿ ಹುಗ್ಗಿ ಅಂಥೇಳಿ ತಿಂತಾರೆ. ಇದನ್ನು ಮಾಡೋಕ್ಕೆ ಭಾಳ ಟೈಮ್ ತೊಗೊಳ್ತೈತಿ. ಈ ಕುಂಬಳಕಾಯಿ ಹುಗ್ಗಿನ ಹಳ್ಳಿ ಕಡೆ ಎಲ್ಲ ಚಪಾತಿ ಒಳಗೂ ತಿಂತಾರೆ, ಹಂಗನ್ನು ತೊಗೊಂಡು ತಿಂತಾರೆ. ಇಷ್ಟು ಗಟ್ಟಿ ಆದ್ರೆ ಇನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ. ಪೂರ್ತಿ ಏನು ತಣ್ಣಗಾಗ್ಬೇಕಂತಿಲ್ಲ. ಅದ್ರ ಭಾಳ ಬಿಸಿ ಇರೋದ್ರಿಂದ ಗೋಧಿ ಹಿಟ್ಟು ಕಲಿಸಿದ್ರೆ ಇನ್ನೂ ಜಿಗುಡು ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ನೋಡ್ರಿ, ನಮ್ಮ ತಮ್ಮ ಈ ಹುಗ್ಗಿಯನ್ನು ಹಾಕೊಂಡು ತಿನ್ನಕತ್ತಾನೆ. ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಲ್ಲ, ಇದರ ಅಳತೆ. ಕುಂಬಳಕಾಯಿ ಹುಗ್ಗಿ ಪೂರ್ತಿ ತಣ್ಣಗಾಗಿಂದ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಪ್ರಮಾಣವನ್ನು
ಇಷ್ಟೇ ಅಂತ ಹೇಳಿಕ್ಕೆ ಬರಲ್ಲ, ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೇಕು. ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಕಲಸಿದ ನಂತರ ಹಾಫ್ ಆನ್ ಅವರ್ ಅಥವಾ 1 ಅವರ್ ಹಾಗೆ ಬಿಟ್ಟರೆ ಗೋಧಿ ಹಿಟ್ಟು ಎಲ್ಲ ಬೆಲ್ಲನ ಹೀರ್ಕೊಂತೈತಿ. ಅವಾಗ ಗಾರ್ಗಿ ಇನ್ನೂ ರುಚಿಯಾಗಿ ಬರ್ತಾವೆ. ಇಷ್ಟು ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಗಾರ್ಗಿಯನ್ನು ಕರಿಲಿಕ್ಕೆ ರೆಡಿಯಾಗಿದೆ ಹಿಟ್ಟು. ಇವಾಗ ಈ ಎಣ್ಣೆಯಲ್ಲಿ ಗಾರ್ಗಿಯನ್ನು ಕರಿತಾ ಇದ್ದೀನಿ. ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಗಾರ್ಗಿಯನ್ನು ಮಾಡ್ಕೊಳ್ಬೋದು. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರಿಬೇಕು. ಕುಂಬಳಕಾಯಿ ಗಾರ್ಗಿ ಸ್ವಲ್ಪ ಜಾಸ್ತಿ ಎಣ್ಣೆನ ಹೀರ್ಕೊತೈತಿ. ಒಂದು ಸೈಡ್ ಕರೆದಿದ್ದಾವು, ಹೊಳಿಸಿ ಹಾಕ್ತಾ ಇದ್ದೀನಿ. ನೋಡ್ಬೋದು ಇವಾಗ ಗಾರ್ಗಿ ಕರೆದು ರೆಡಿಯಾಗಿದ್ದಾವೆ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಕೆಂಪಗಾಗಬೇಕು, ಆ ರೀತಿಯಾಗಿ ಕರಿಬೇಕು. ಕುಂಬಳಕಾಯಿ ಗಾರ್ಗಿ ರೆಡಿಯಾಗಿದ್ದಾವೆ. ಇವನ್ನ ಬಿಸಿ ಇರುವಾಗಲೇ ತಿನ್ನೋಕ್ಕಿಂತ ತಣ್ಣಗಾಗಿನ ತಿಂದರೆ ಟೇಸ್ಟ್ ಇರ್ತಾವೆ ಜಾಸ್ತಿ. ಈ ಕುಂಬಳಕಾಯಿ ಗಾರ್ಗಿ ಮಾಡೋ ಪದ್ಧತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.